ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ನಮನಾಸ್ ವರ್ಲ್ಡ್. ಎಲ್ರಿಗೂ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್. ಸೊ ಇವತ್ತು ನಾನು 2 ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು Q&A, ಸೊ question and answers. So I've got a few interesting questions and few general questions. ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಇವಾಗ ನಾನು ಲೈಕ್ ಫುಲ್ ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದೀನಿ. ಸೊ ಲೆಟ್ ಮೀ ಶೋ ಯು ಆಲ್ ದ್ಯಾಟ್. ಸೊ ನೋಡಿ, ಇಲ್ಲಿ ಈ ಥರ ಸ್ಟೂಲ್ ಎಲ್ಲ ಇಟ್ಟು, ಸೊ ಇಲ್ಲೊಂದು ಟ್ರೈಪಾಡ್ ಬರುತ್ತೆ. ಸೊ ಈ ಟ್ರೈಪಾಡ್ ಇನ್ನು ದೊಡ್ಡದು ಮಾಡಿ ರಿಂಗ್ ಲೈಟ್ ಹಾಕೋಣ ಅಂತ ಅಲ್ಲಿ ನಾನು ಕುತ್ಕೊತೀನಿ. ಸೊ ಸಾರಿ, ಫೋನ್ ಶೇಕ್ ಆಗ್ತಿದೆ. ಆ್ಯಂಡ್ ಈ ಫ್ರೇಮ್ ಏನು ತೋರಿಸ್ತಿದ್ದೀನಿ ಆ ಫ್ರೇಮಲ್ಲಿ ಐ ಆಮ್ ಶೂಟಿಂಗ್. ಸೊ ಅದಕ್ಕೆ ಇಲ್ಲಿದ್ದ ಪ್ರಿಂಟರು ಎಲ್ಲನೂ ಇಲ್ಲಿ ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಜಸ್ಟ್ ಈ ಥರ ಒಂದು ಶೋ ಪೀಸ್ ಇಟ್ಟಿದ್ದೀನಿ. ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಕೀಪ್ ಮೈ ದಿಸ್ ನನ್ನ ಫೋಟೋ ಇರೋ ಪಿಲ್ಲೋ ಅಲ್ಲಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಅಟ್ರಾಕ್ಟಿವ್ ಅಂತ. ಆ್ಯಂಡ್ ನಾನು ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಆಫ್ಟರ್ ಬಾತ್ ಅದಕ್ಕೆ ಗೀಸರ್ ಕೂಡ ಹಾಕಿದ್ದೀನಿ. ಅದನ್ನು ರೆಡಿ ಆಗಬೇಕು. ಆ್ಯಂಡ್ ನಾನು Q&A ಸಪ್ರೇಟಾಗಿ ಮಾಡ್ಕೊತೀನಿ. ಬಟ್ ದೆನ್ ದಿಸ್ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ ಅ ಡೇ ಇನ್ ಮೈ ಲೈಫ್ ವೆನ್ ಐ ಆಮ್ ಆನ್ ಅ ಹಾಲಿಡೇ. ಲೈಕ್ ಆ್ಯಕ್ಚುಲಿ ನಮಗೆ ಇವಾಗ ಏನು ಎಕ್ಸಾಮ್ ಆಯಿತು, ಎಕ್ಸಾಮ್ ಆಗಿ 2 ವೀಕ್ಸ್ ಹಾಲಿಡೇ ಸಿಕ್ಕಿತ್ತು. 1 ವೀಕ್ ಇಸ್ ಗಾನ್. ಆ 1 ವೀಕಲ್ಲಿ 2 ಡೇಸ್ ಕಾಲೇಜ್ಗೆ ಹೋಗಿ ಬಂದಿದೆ. ನಾಟ್ ಫಾರ್ ಕ್ಲಾಸಸ್, ಬಟ್ ಬೇರೆ ಕೆಲಸ ಆಯಿತು ಅಂತ. ಆ್ಯಂಡ್ ತಿರ್ಗಾ ಈ ವೀಕಲ್ಲೂ ಒಂದಿನ ಹೋಗಬೇಕು. ಸೊ ಅದಕ್ಕೆ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದಾಗ ನಾನು ಲಾಸ್ಟ್ ವೀಕ್ಗೆ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ನಾನು ಹಾಕಿದ್ದ ನೆಕ್ಸ್ಟ್ ಡೇ ಲೈಕ್ ಕಂಟಿನ್ಯೂಸ್ 2 ಡೇಸ್ ಏನಿತ್ತು ನಾನು ವಿಡಿಯೋ ಹಾಕಿ 2 ದಿನನೂ ಕಾಲೇಜ್ಗೆ ಹೋಗ್ಬಿಟ್ಟಿದೆ. ನೆನ್ನೆ ವಾಸ್ ಸಂಡೇ. ಸೊ ಇವತ್ತು ಐ ಆಮ್ ಶೂಟಿಂಗ್ ದಿಸ್. ಸೊ Q&A ಬೇಗ ಆಗುತ್ತೆ ಕಂಪ್ಯಾರಿಟಿವ್ಲಿ ಟು ಚಾಲೆಂಜಸ್ ಮಾತ್ರ ಕ್ರೇಜಿ ಚಾಲೆಂಜಸ್ ಬಂದಿದೆ. ನಂಗೆ ತುಂಬ ಇಷ್ಟ ಆಗಿದೆ. ಬಟ್ ದೆನ್ ಲೆಟ್ಸ್ ಸಿ, ಐ ಆಮ್ ನಾಟ್ ಏಬಲ್ ಟು ಚೂಸ್. ಇಟ್ಸ್ ಲೈಕ್ ಎಲ್ಲನೂ ಮಾಡೋಣ ಅನಿಸುತ್ತೆ. ಸೊ ಆ ಥರ ಚೆನ್ನಾಗಿರೋ ಚಾಲೆಂಜಸ್ ಬಂದಿದೆ. ಆ್ಯಂಡ್ ನಿಮಗೂ ಇವಾಗಲೂ ಏನಾದರೂ ಐಡಿಯಾ ಬಂದರೆ ನಾನು ಯಾವ ಚಾಲೆಂಜ್ ಮಾಡಬೇಕು ಅಂತ, ಲೈಕ್ ಇಟ್ ಕ್ಯಾನ್ ಬಿ ಫಾರ್ 24 hours ಆರ್ ಇಟ್ ಕ್ಯಾನ್ ಬಿ ಫಾರ್ ಸಮ್ ಟೈಮ್, ಎನಿಥಿಂಗ್, ಎನಿ ಐಡಿಯಾ ನಿಮಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ, ನಾನು ನೋಡಿಬಿಟ್ಟು ಆ್ಯಂಡ್ ಐ ಸೇ. ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಸೊ ಈ ವೀಕ್ ಮಾತ್ರ ಒಂದು ಲೈಟಾಗಿ ಫ್ರೀ ಇರ್ತೀನಿ ಅಷ್ಟೇ. ಆ್ಯಂಡ್ ಅದರಲ್ಲೂ ಈ ವೀಕಲ್ಲೂ ತಿರ್ಗಾ ಲೈಕ್ ಆಲ್ಮೋಸ್ಟ್ 2 ಡೇಸ್ ಕಾಲೇಜ್ಗೆ ಹೋಗಬೇಕು. ಸೊ ಐ ಡೋಂಟ್ ನೋ ಹಿಂಗೆ ಹೋಗ್ತಿದೆ. ಆ್ಯಂಡ್ ದೆನ್ ನನ್ನ ಇಂಜಿನಿಯರಿಂಗಲ್ಲೇ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಒಂದು ಹಾಲಿಡೇಸ್ ಅಂತ ಸಿಕ್ಕಿರೋದು. ಬಿಕಾಸ್ ಇವತ್ತು ಎಕ್ಸಾಮ್ ಲಾಸ್ಟ್ ಅಂದರೆ ನಾಳೆನೇ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಸೊ ಆ ಥರ ಹೆಕ್ಟಿಕ್ ಆಗಿತ್ತು ನಮಗೆ. ಆ್ಯಂಡ್ ಫೈನಲ್ ಇಯರ್ಗೆ ಎಂಟ್ರಿ ಆಗುವಾಗ ಈ ಥರ 2 ವಾರ ರಜೆ ಸಿಕ್ಕಿದೆ. ಆ್ಯಂಡ್ ದೆನ್ ನಿಮ್ಮ ನವನ ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗ್ಗೆ ಕಾಲಿಡ್ತಿದ್ದಾಳೆ. ಆ್ಯಂಡ್ ಐ ಕಾಂಟ್ ಟೆಲ್, ನನಗೆ ನಂಬಕ್ಕಾಗ್ತಿಲ್ಲ. ಬಿಕಾಸ್ ಯು ಆಲ್ ಕ್ಯಾನ್ ರಿಮೆಂಬರ್ ನಂದು CET ರಿಸಲ್ಟ್ಸ್ ಬಂದಿದ್ದು, ಆ್ಯಂಡ್ ದೆನ್ ಕಾಲೇಜ್ ಅಡ್ಮಿಷನ್ ಆಗಿ ಫಸ್ಟ್ ಡೇ ಇನ್ ಕಾಲೇಜ್ ವ್ಲಾಗ್ ಮಾಡಿದ್ದು. ಆ್ಯಂಡ್ ದೆನ್ ಹಾಗೆ ಹೋಗ್ತಾ 2nd ಇಯರ್ ಆಯಿತು, 3rd ಇಯರ್ ಆಯಿತು. ಆ್ಯಂಡ್ ನಾವು ಐ ಆಮ್ ಸ್ಟೆಪಿಂಗ್ ಇನ್ ಟು ಫೈನಲ್ ಇಯರ್. ಗಾಡ್, ನಂಗೆ ನಿಜ ನಂಬಕ್ಕಾಗ್ತಿಲ್ಲ ಎಷ್ಟು ಬೇಗ ಬೆಳೀತಾ ಇದ್ದೀನಿ ಅಂತ. ಎನಿವೇಸ್, ಇದನ್ನೆಲ್ಲ ನಿಮ್ಮ ಜೊತೆ ಲೈಕ್ ಐ ಬೀನ್ ಶೇರಿಂಗ್ ಆ್ಯಂಡ್ ಕಮಿಂಗ್. ಸೊ ಯು ಆಲ್ ಆರ್ ಆಲ್ಸೋ ಐ ಬೀನ್ ಅ ಪಾರ್ಟ್ ಆಫ್ ಮೈ ಇಂಜಿನಿಯರಿಂಗ್ ಹೇಳ್ಬೋದು. ಬಿಕಾಸ್ ಎಸ್, ಐ ಸ್ಟಾರ್ಟೆಡ್ ಇಟ್ ಅಟ್ ದಿ ಟೈಮ್ ಆಫ್ ಇಂಜಿನಿಯರಿಂಗ್. ಸೊ ಯು ಆಲ್ ಹ್ಯಾವ್ ಬೀನ್ ಟುಗೆದರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಓಕೆ, ಸೊ ಇವಾಗ ಗೀಸರ್ ಹಾಕಿದ್ದೀನಲ್ಲ, ಸೊ ಅದು ಬಾಡೋದು ಹೀಟ್ ಆಗ್ತಿದೆ. ಐಮ್ ಸಾರಿ. ಆ್ಯಂಡ್ ದೆನ್ ಈಗ ಹೋಗಿ ಅಲ್ಲಿ ಫ್ರೆಶ್ ಅಪ್ ಅನ್ಕೊಂಡು ಆಮೇಲೆ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ರೆಡಿ ಆಗೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಲೆಟ್ಸ್ ಸಿ. ಆ್ಯಂಡ್ ಏನು ಔಟ್ಫಿಟ್ ಹಾಕೋದು ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ಸೊ ಸಿಂಪಲ್ ಆಗಿ ಈ ಗೌನ್ ಹಾಕೊಳ್ಳೋಣ ಅಂತ ಇದ್ದೀನಿ. ಆಬ್ವಿಯಸ್ಲಿ ಇದನ್ನು ನೀವು ಎಷ್ಟೊಂದು ಸಲ ನೋಡಿರ್ತೀರ ನಾನು ಹಾಕೊಳ್ಳೋದು. ಸೊ ಇದರಲ್ಲೇ ಹಾಕೊಂಡು ರೆಡಿ ಆಗೋಣ ಅಂತ. ಬಿಕಾಸ್ ಎಲ್ಲೂ ಆಚೆ ಹೋಗ್ತಿಲ್ಲ, ಇಲ್ಲೇ ಕೂತ್ಕೊಂಡು ಶೂಟ್ ಮಾಡ್ತಿರೋದಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್ ಟು ವೇರ್ ದಿಸ್.
ಸದ್ಯಕ್ಕೆ ಇಷ್ಟಾಗಿದೆ. ಆ ಪವರ್ ಬ್ಯಾಂಕ್ ಎತ್ತಬೇಕು ಬಿಕಾಸ್ ದಿಸ್ ವುಡ್ ಬಿ ದ ಫ್ರೇಮ್. ಆ್ಯಂಡ್ ಅಲ್ಲಿರೋ ಥಿಂಗ್ಸ್ನೆಲ್ಲ ಆವಾಗಲೇ ಹೇಳ್ದಂಗೆ ಇಲ್ಲೇ ಲ್ಯಾಪ್ಟಾಪ್ ಮಾತ್ರ ಸಪ್ರೇಟಾಗಿ ಆ ಕಡೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಔಟ್ಫಿಟ್ ಇಸ್ ಹಿಯರ್. ಸೊ ಈಗ ಗೀಸರ್ ಕಾದಿರುತ್ತೆ ಅನಿಸುತ್ತೆ. ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಬಂದು ರೆಡಿ ಆಗೋಣ. ಓಕೆ, ಸೊ ಗೈಸ್ ಏನು ಗೊತ್ತಾ, ಇದು ಮಮ್ಮಿದು ಹಳೆ ಫೋನಲ್ಲಿ ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಓನ್ಲಿ ಫಾರ್ ಸಮ್ ಟೈಮ್. ನನ್ನ ಫೋನ್ನ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಬಿಕಾಸ್ ಒಂದು ಶಾರ್ಟ್ಸ್ ಮಾಡ್ಕೊಳ್ಳೋಣ, ಮಿನಿ ವ್ಲಾಗ್ ಮಾಡ್ಕೊಳ್ಳೋಣ, ಗೆಟ್ ರೆಡಿ ವಿತ್ ಮೀ ಫಾರ್ ವಿಡಿಯೋ ಶೂಟ್ ಅಂತ. ಸೊ ಅದಕ್ಕೆ ಅದು ನಾನು ಇಟ್ಟಿದ್ದೀನಿ, ಇದರಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲ್ಲ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓನ್ಲಿ ಫಾರ್ ಸಮ್ ಟೈಮ್. ಆಮೇಲೆ ತಿರ್ಗಿ ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡಿರ್ತೀನಿ. ರೆಡಿಯಾಗಿದ್ದಾಯಿತು. ಐ ಥಿಂಕ್ ಐ ಶೇಡ್ ತುಂಬ ಡಾರ್ಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಲೈಟ್ ಕಲರೇ ಲೈಟ್ ಪಿಂಕೇ ತೊಗೊಂಡಿದ್ದು ಆಲ್ಮೋಸ್ಟ್, ಬಟ್ ಯಾಕೋ ಕ್ಯಾಮ್ರಾದಲ್ಲಿ ಡಾರ್ಕ್ ಆಗ್ಬಿಟ್ಟು. ಫೈನ್, ದಟ್ಸ್ ಫೈನ್. ಸೊ ಹೇರ್ ಸ್ಟೈಲ್ ಏನೂ ಮಾಡಲ್ಲ, ಸಿನ್ಸ್ ಇಟ್ ಇಸ್ ವೈಟ್ ಹಂಗೆ ಬಿಡ್ತೀನಿ ನ್ಯಾಚುರಲ್ ಆಗಿ. ದಟ್ಸ್ ಆಲ್. ನಾನು ರೆಡಿಯಾಗಿದ್ದು ದಟ್ಸ್ ಆಲ್. ಜಸ್ಟ್ ಎ ಸಿಂಪಲ್ ಐಲೈನರ್, ಲಿಪ್ಸ್ಟಿಕ್, ಐ ಶ್ಯಾಡೋನೇ ಬ್ಲಷು ಆ್ಯಂಡ್ ದೆನ್ ವ್ಯಾಸ್ಲಿನ್ನೇ ಗ್ಲಾಸು, ಆ ಥರ ಮಾಡ್ಕೊಂಡಿರೋದು. ಆ್ಯಂಡ್ ಸೊ ಲೆಟ್ಸ್ ಸ್ಟಾರ್ಟ್ ಬಿಕಾಸ್ ನಾನು ಇದನ್ನು ಶೂಟ್ ಮಾಡಿ ಆ್ಯಂಡ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ದ ವ್ಲಾಗ್ ವಿಲ್ ಕಮ್ ನಾಳೆ, ಆಯಿತಾ? ಸೊ ವ್ಲಾಗ್ನ ನಾನು ಇನ್ನೂ ಇವತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ Q&A ಶೂಟ್. ಸೊ ಗೈಸ್ ರೆಡಿ, ಇನ್ನೇನು ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬಿಫೋರ್ ದಟ್ ಮಮ್ಮಿದು ಹಳೆ ಫೋನ್ಗೆ ಲೈಕ್ ನನ್ನ ಫೋನಲ್ಲಿ ಇವಾಗ ಏನು ಶೂಟ್ ಆಗ್ತಿದೆ, ಸೊ ಆ ಫೋನಲ್ಲೇ ಎಲ್ಲ ಕ್ವೆಶನ್ಸ್ ಸ್ಕ್ರೀನ್ಶಾಟ್ಸ್ ಎಲ್ಲ ಇರೋದು. ಸೊ ಅದರಿಂದ ಮಮ್ಮಿ ಫೋನು ಕಳಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಐ ಸೆಲೆಕ್ಟ್ ಅ ಫ್ಯೂ ಆ್ಯಂಡ್ ಐ ಸ್ಟಾರ್ಟ್. ಸೊ ನೀವು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರಿ ನೋಡೋಕ್ಕೆ. ಆ್ಯಂಡ್ ನಾನೀಗ ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟು Q&Aನ ಶೂಟ್ ಮಾಡ್ತೀನಿ. 2000 years later. ಗೈಸ್ ಶೂಟ್ ಆಯಿತು, 1 hour ಆಯಿತು. ಅಷ್ಟು ಕ್ವೆಶನ್ಸ್ ಇತ್ತು. ಆ್ಯಂಡ್ ಯಾ, ಸೊ ಇವಾಗ ತಿರ್ಗಾ ಏನು ರೆಡಿ ಆಗಿದ್ದೀನೋ ಅದನ್ನು ತಿರ್ಗಾ ಎಲ್ಲ ನಾರ್ಮಲ್ ಆಗಬೇಕು. ಆ್ಯಂಡ್ ದೆನ್ ಇದು ಸೆಟಪ್ ಏನು ಮಾಡಿದ್ದೀನಿ ಅದನ್ನೆಲ್ಲ ಅನ್ಪ್ಯಾಕ್ ಅಲ್ಲ ಅನ್ಸೆಟಪ್ ಮಾಡಬೇಕು. ವಾಟ್ ಎವರ್ ಇಟ್ ಇಸ್ ದ ನ್ಯೂ ವರ್ಡ್. ಮುಗೀತು ಅಷ್ಟೇ, ನಾರ್ಮಲ್ ಹೆಂಗಿತ್ತು ಹಂಗೆ ಆಗಿಬಿಟ್ಟಿದೆ ರೂಮ್ ಇವಾಗ. ಸೊ ಡೋಂಟ್ ಡ್ಯಾನ್ಸ್. ಹಾಂ, ಇವಾಗ ಹೋಗಿ ನಾನು ಎಡಿಟ್ ಮಾಡಬೇಕು. ಎಡಿಟ್ ಮಾಡುವಾಗ ಫೋನ್ ಯೂಸ್ ಮಾಡ್ತೀನಿ. ಸೊ ಐ ಸ್ಟಾಪ್ ದ ವ್ಲಾಗ್ ಹಿಯರ್ ಆ್ಯಂಡ್ ಅಗೇನ್ ಕಂಟಿನ್ಯೂ ಆಫ್ಟರ್ ಎಡಿಟಿಂಗ್. ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಒರಿಜಿನಲ್ ಫಾರ್ಮ್. ಸೊ ಈಗ ನಾನು ಮಮ್ಮಿ ಫೋನಲ್ಲಿ ಶೂಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದು ಕಾಪಿ ಆಗ್ತಿದೆ, ಐ ಮೀನ್ ಸೆಂಡ್ ಆಗ್ತಿದೆ ಕ್ವಿಕ್ ಶೇರಲ್ಲಿ ನನ್ನ ಫೋನ್ಗೆ. ಬಟ್ ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಬಟ್ಟೆಗಳಿದೆ, ಮೋಡವೇ ಮುಚ್ಕೊಂಡಿದೆ. ಸೊ ಮಳೆ ಬರೋಕ್ಕೆ ಮುಂಚೆ ಹೋಗಿ ಬಟ್ಟೆಗಳು ತೊಗೊಂಬರೋಣ. ಆ್ಯಂಡ್ ಈ ಫೋನು ಹಂಗೆ ಈ ಡ್ಯಾನ್ಸ್ ಆಡ್ತಿದೆ. ನಾನು ಅಷ್ಟು ಟೈಟಾಗಿ ಹಾಕಿದ್ರು ಈ ಟ್ರೈಪಾಡ್ ಡ್ಯಾನ್ಸ್ ಆಡ್ತಾನೆ ಇದೆ. ಆಲ್ಸೋ ನಮ್ಮ ಮನೆ ಎದುರುಗಡೆ ಇರೋ ಮನೆಯದು ಒಂದು ಚಿಕ್ಕ ಅಪ್ಡೇಟು ನೋಡಿ ಹೆಂಗಿದೆ ಅಂತ. ಮಾಡ್ತಾ ಇದ್ದಾರೆ ಬಟ್ ಯಾವುದೇ ಥರ ಮನೆ ಕಟ್ಟಲಿ ಆ ಮನೆ ಥರ ಬರೋದೇ ಇಲ್ಲ ಅಷ್ಟೆ. ಗೈಸ್ ಏನು ಗೊತ್ತಾ, ಐ ಜಸ್ಟ್ ರಿಯಲೈಸ್
ನೀವು ನನ್ನ ಟೆರೆಸ್ ನೋಡೆ ಇಟ್ಸ್ ಬೀನ್ ಸೋ ಮೆನಿ ಡೇಸ್ ಆ್ಯಂಡ್ ಮಂತ್ಸ್ ಅನಿಸುತ್ತೆ. ಬಿಕಾಸ್ ನಾನು ಡೇ ಇನ್ ಮೈ ಲೈಫ್ ಮಾಡಿದ್ರು ಬರೀ ಮನೇಲಿ ಮಾಡ್ದೆ ಅನಿಸುತ್ತೆ, ಮೇಲೆ ಬಂದು ಐ ಡಿಡ್ಂಟ್ ಡು. ಸೊ ನಾನು ಹಳೆ ಸಬ್ಸ್ಕ್ರೈಬರ್ಸ್ ನೋಡಿರ್ಬೋದು, ದೆನ್ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ದಿಸ್ ಇಸ್ ಮೈ ಟೆರೆಸ್. ಸೊ ಆ ಕಡೆ ಆ ವಾಷಿಂಗ್ ಯೂನಿಟ್ ಇದೆ, ಬಟ್ ದೆನ್ ನೋಬಡಿ ಯೂಸಸ್ ದ್ಯಾಟ್. ಎಲ್ಲರೂ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಕಂಬಿಗಳಿದೆ. ಈ ಕಡೆಯಿಂದ ಆ ಕಡೆ ನಮ್ಮ ಅಕ್ಕ ಮನೆ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿಂದ ಕೆಳಗಡೆ ನೋಡ್ಬೋದು, ಸೊ ದಿಸ್ ಇಸ್ ಒನ್ ವ್ಯೂ ಆಯಿತಾ. ಇದೊಂದು ವ್ಯೂ. ಇನ್ನೊಂದು ವ್ಯೂ ಇದೆ, ತೋರಿಸ್ತೀನಿ ಇರಿ ಒಂದು ನಿಮಿಷ. ಈ ಕಡೆಯಿಂದ ಇದೊಂದು ವ್ಯೂ, ಬಟ್ ನಂಗೆ ಆ್ಯಕ್ಚುಲಿ ಈ ವ್ಯೂ ಇಷ್ಟ ನೋಡಿ. ಈ ವ್ಯೂ ಇಷ್ಟ ನನಗೆ ಆ್ಯಕ್ಚುಲಿ. ಆ್ಯಂಡ್ ಇದೇ ನಮ್ಮ ಅಕ್ಕ ಮನೆ. ಸೊ ನನ್ನ ಮೇಲೆ ಬಂದಾಗೆಲ್ಲ ಇಲ್ಲಿ ಒಂದೊಂದ್ಸಲ ಅವರಿದ್ದರೆ ಅವ್ರ ಹತ್ರ ಮಾತಾಡ್ಕೊಂಡು ಆಟೋ ಹೊಡ್ಕೊಂಡು ಇರ್ತೀನಿ. ಬಟ್ಟೆಗಳಿದೆ, ಅದನ್ನ ಎತ್ಬಿಡೋಣ. ಇಷ್ಟೆಲ್ಲ ಮಾಡಿ ಸುಸ್ತಾಗಿರೋ ನನಗೆ ಡೆಫಿನೆಟ್ಲಿ ಊಟ ಬೇಕೇ ಬೇಕು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಕಡಲೆ ಸಾರು ಆ್ಯಂಡ್ ನಾಷ್ಟ ಪುಳಿಯೋಗರೆ ಮಾಡಿದರು. ಆಲ್ಸೋ ನೆಂಚ್ಕೊಳ್ಳೋಕ್ಕೆ ಏನೂ ತೊಗೊತಿಲ್ಲ, ಬಿಕಾಸ್ ಇಲ್ಲಿ ಒಂದು ಚಿಕ್ಕ ಪಿಂಪಲ್ ಬಂದಿತ್ತು ಆಯಿತಾ. ಅದನ್ನು ನಾನು ಬಸ್ಟ್ ಮಾಡೋಣ ಅಂತ ಇದು ಬಸ್ಟೆಡ್ ಔಟ್. ಅದು ಇಷ್ಟು ದೊಡ್ಡದಾಗಿ ಮಾರ್ಕ್ ಆಗಿಬಿಟ್ಟಿದೆ. ಆಲ್ಸೋ ಇಲ್ಲೊಂದು ಲೈಟಾಗಿ ಬರ್ತಿದೆ. ಬೇಡ, ಈ ವಾರ ಗಣೇಶ ಹಬ್ಬ ಎಲ್ಲ ಇದೆ. ಈ ಹಬ್ಬಗಳ ಟೈಮಲ್ಲಿ, ಫಂಕ್ಷನ್ಗಳ ಟೈಮಲ್ಲೇ ಈ ಥರ ಬರುತ್ತೆ. ಸೊ ಐ ಥಿಂಕ್ ಗರ್ಲ್ಸ್ ಎವ್ರಿ ಒನ್ ಕ್ಯಾನ್ ರಿಲೇಟ್ ಟು ದಿಸ್. ಸೊ ಅದಕ್ಕೆ ಏನು ಬೇಡ, ಸುಮ್ಮನೆ ಮುಚ್ಕೊಂಡು ಮನೇಲಿ ಏನೇನು ಇದೆ ಅದನ್ನ ಮಾತ್ರ ತಿನ್ನೋಣ ಅಂತ ಅಂದ್ಕೊಂಡೆ. ಓಕೆ, ಸೊ ನಾನಿವಾಗ ಎಲ್ಲ ಐ ವಾಂಟ್ ಎಂಜಾಯ್ ಮೈ ಲಂಚ್ ಡೆಫಿನೆಟ್ಲಿ, ಬಟ್ ಐ ಈಟ್ ಮೈ ಲಂಚ್ ಆ್ಯಂಡ್ ಕಂಟಿನ್ಯೂ ವ್ಲಾಗಿಂಗ್. ಈಗ ಊಟ ತಿಂದಿರೋ ತಟ್ಟೆ ಕೆಳಗಡೆ ಇಟ್ಟಕ್ಕೆ ಹೋದ್ನ, ಹಂಗೆ ಪಾತ್ರೆ ಎಲ್ಲ ತೊಳ್ಬಿಟ್ಟು ಬಂದೆ. ಅದಕ್ಕೆ ಫೋನ್ ಇಲ್ಲೇ ಇತ್ತು, ಸೊ ಐ ಕುಡೆಂಟ್ ಶೂಟ್ ದ್ಯಾಟ್. ಸೊ ಇನ್ ದ ಡೇ ಆಫ್ ಮೈ ಲೈಫ್ ಐ ಡೂ ದ್ಯಾಟ್ ಆಲ್ಸೋ. ಆಬ್ವಿಯಸ್ಲಿ ಮುಂಚೆ ನೋಡಿರ್ತೀರ, ಬಟ್ ದೆನ್ ಯು ಆರ್ ಜಸ್ಟ್ ಟೆಲಿಂಗ್ ಇಟ್ ಅಗೇನ್. ಆಮೇಲೆ ಈಗ ಐ ಎಡಿಟ್. ಆ್ಯಕ್ಚುಲಿ ಆವಾಗಲೇ ನಾನು ಎಡಿಟ್ ಮಾಡಿ ಹಾಕಿದೆ, ಅದು ಶಾರ್ಟ್ಸ್ ಗೆಟ್ ರೆಡಿ ವಿತ್ ಮೀ ಒಂದು ಶಾರ್ಟ್ಸ್ ಏನು ಮಾಡ್ಕೊಂಡಿದ್ದೆ, ಅದನ್ನು ನಾನು ಅಪ್ಲೋಡ್ ಮಾಡಿಬಿಟ್ಟೆ. ಸೊ ನಾಳೆ ನಾನು Q&A ಹಾಕ್ತೀನಿ, ಆ್ಯಂಡ್ ನಾಳಿದ್ದು ಈ ವ್ಲಾಗ್ನ ಹಾಕೋಣ ಅಂತ. ಟ್ಯೂಷನ್ ಮುಗೀತು, ಎಲ್ಲರೂ ಮನೆಗೆ ಹೋದರು. ಆ್ಯಂಡ್ ಈಗ ಪಪಾಯ ಇದೆ, ಪಪಾಯನ ಕಟ್ ಮಾಡ್ತೀನಿ. ಆಲ್ರೆಡಿ ಕಟ್ ಆಗಿದೆ, ಅದನ್ನ ಇನ್ನು ಸ್ಮಾಲರ್ ಪೀಸಸ್ ಮಾಡೋಣ ಅಂತ ಬನ್ನಿ. ಪಪಾಯನ ಹನಿ ಜೊತೆ ಯಾರನ್ನ ಟ್ರೈ ಮಾಡಿದ್ದೀರಾ? ಐ ಥಿಂಕ್ ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಪಪಾಯ ಹನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಲೈಕ್ ಸಕ್ಕತ್ತಾಗಿರುತ್ತೆ. ಮೊದಲೇ ಪಪಾಯ ಸ್ವೀಟಾ, ಅದಕ್ಕೆ ಇನ್ನೂ ಸ್ವೀಟ್ ಹಾಕ್ಕೊಂಡ್ರೆ ದಟ್ ಹನಿ ತುಂಬ ಚೆನ್ನಾಗಿರುತ್ತೆ. ಯಾರನ್ನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಟ್ ವಿಲ್ ಬಿ ರಿಯಲಿ ಗುಡ್. ಆ್ಯಂಡ್ ಈಗ ಅಂದರೆ ಕಾಲೇಜ್ದು ಸ್ವಲ್ಪ ಕೆಲಸ, ದಟ್ ಈಸ್ ಪ್ರಾಜೆಕ್ಟ್ ಸ್ವಲ್ಪ ಕೆಲಸ. ಸೊ ಅದಕ್ಕೆ ಓಪನ್ ಮಾಡ್ಕೊಂಡಿದ್ದೀನಿ ರಿಸರ್ಚ್ ಪೇಪರ್ನ ಓದ್ತಾ ಇದ್ದೀನಿ. ಇಂಜಿನಿಯರ್ಸ್ ಗೊತ್ತಿರುತ್ತೆ, ಇಂಜಿನಿಯರ್ಸ್ಗಲ್ಲ ರಿಸರ್ಚ್ ಫೀಲ್ಡಲ್ಲಿ ಇರೋರು ಗೊತ್ತಿರುತ್ತೆ ವಾಟ್ ಇಸ್ ರಿಸರ್ಚ್ ಪೇಪರ್ ರಿವ್ಯೂ ಆರ್ಟಿಕಲ್ ಅಂತ. ಸೊ ಅದನ್ನೇ ಐ ವಾಸ್ ಗೋಯಿಂಗ್ ಥ್ರೂ. ಸೊ ಈಗ ಫೋನ್ನ ಸ್ವಲ್ಪ ಚಾರ್ಜಿಗೆ ಹಾಕ್ಬಿಟ್ಟು ಐ ವಿಲ್ ಗೋ ಥ್ರೂ ದ್ಯಾಟ್. ಯು ಪೀಪಲ್ ಕೀಪ್ ವಾಚಿಂಗ್ ದ ವ್ಲಾಗ್. ಇಷ್ಟೊತ್ತಾಯಿತು ಗೈಸ್, ಜಸ್ಟ್ 2 ಪೇಪರ್ಸೇ, ಬಟ್ ಇಷ್ಟೊತ್ತಾಯಿತು ರೀಡಿಂಗ್ ಅ ರಿಸರ್ಚ್ ಪೇಪರ್, ರಿಸರ್ಚ್ ಆರ್ಟಿಕಲ್. ಅದು ಮಿನಿಮಮ್ 11 ಪೇಜಸ್ ಇದ್ದರೆ ಮಾಡಿಬಿಡ್ಬೋದು, ಬಟ್ ಇನ್ನೂ ಜಾಸ್ತಿ ಇದ್ದರೆ ತುಂಬ ಇದಾಗುತ್ತೆ. ಆ್ಯಂಡ್ ಐ ಥಿಂಕ್ ಐ ವಿಲ್ ಬಿ ಎಂಡಿಂಗ್ ಅಪ್ ದ ವ್ಲಾಗ್ ನೌ. ಏನಿಲ್ಲ, ಇವಾಗ ಬಂದುಬಿಟ್ಟು ಐ ವಾಸ್ ಜಸ್ಟ್ ಅಪ್ಲೋಡಿಂಗ್ ಟುಮಾರೋಸ್ Q&A. ಸೊ ಅದನ್ನೆಲ್ಲ ಆವಾಗಲೇ ಎಡಿಟ್ ಮಾಡಿಬಿಟ್ಟಿದ್ದೆ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾಳೆಗೆ ಇವತ್ತೇ ಅಪ್ಲೋಡ್ ಮಾಡಿ ಇಟ್ಬಿಟ್ಟು
ಸೊ ಡಿನ್ನರ್ ತಿಂದು ಐ ಥಿಂಕ್ ಐಲ್ ಎಂಡ್ ಮೈ ಡೇ ಬೈ ವಾಚಿಂಗ್ ಸಮ್ ಮೂವಿ ಆರ್ ಮೇ ಬಿ ದ ಗ್ರೇಟ್ ಇಂಡಿಯನ್ ಕಪಿಲ್ ಶೋ. So that's all was like it's like a life in a creator's life, who's a student also maybe, but not every day I'll shoot, or not every day I'll do a project, work related to project. But yeah, this is one of the days actually. So that's it. Hope you all have enjoyed. I know it was a normal casual vlog, but still it's a day in my life as a creator and a student. So don't forget to like, share, comment and subscribe. Kaitari Naktari, stay tuned. ನಾನು ನಿಮ್ಮನ್ನ ಹೋಗಿ ಬರ್ತೀನಿ. Bye bye.